Hello everyone, my name is Pooja, Assistant Professor of Commerce, YER Government First Grade College, Pavgada. So in last video, we discussed how to prepare a table or how to use it tab key or how to use the different features in MS Word. So MS Word ಅಲ್ಲಿ using tabs, tables and other features ಅನ್ನ part 1 ಆಗಿ ಡಿಸ್ಕಸ್ ಮಾಡಿದ್ವಿ ಅಂಡ್ ಈ ವಿಡಿಯೋದಲ್ಲಿ ಅದರ ಕಂಟಿನ್ಯೂಷನ್ ಪಾರ್ಟ್ ಅನ್ನ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಯಾವ ಫಂಕ್ಷನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಸೊ ವಿ ಡಿಸ್ಕಸ್ಡ್ ಹೌ ಟು ಪ್ರಿಪೇರ್ ಆರ್ ಹೌ ಟು ಇನ್ಸರ್ಟ್ ಅ ಬ್ಲಾಂಕ್ ಟೇಬಲ್. ಸೊ ಬ್ಲಾಂಕ್ ಟೇಬಲ್ ಅನ್ನ ಯಾವ ತರ ಇನ್ಸರ್ಟ್ ಮಾಡಬಹುದು ಇನ್ ಎಂ ಎಸ್ ವರ್ಡ್ ಅನ್ನೋದನ್ನ ಕಲ್ತ್ಕೊಂಡ್ವಿ. ಅಂಡ್ ಆಲ್ಸೋ ವಿ ಲರ್ನ್ ಹೌ ಟು ಕನ್ವರ್ಟ್ ಟೆಕ್ಸ್ಟ್ ಇಂಟು ಟೇಬಲ್. ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಅನ್ನ ಹೌ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಇಂಟು ಟೇಬಲ್. ಸೊ ಟೇಬಲ್ ಯಾವ ತರ ಕನ್ವರ್ಟ್ ಮಾಡೋದು ಆ ಎರಡು ಫಂಕ್ಷನ್ಸ್ ಅನ್ನ ಕಲ್ತ್ಕೊಂಡ್ವಿ. And remaining different features or different functions we are going to learn in this video. So let's move on. Okay, so first ನಾವು insert blank table ಅನ್ನ ಕಲ್ತ್ಕೊಂಡ್ವಿ and then second convert text into table ಆಯ್ತು. And in this video firstly we are going to learn how to modify tables. ಸೊ ಟೇಬಲ್ಸ್ ಅನ್ನ ಯಾವ ತರ ಮಾಡಿಫೈ ಮಾಡಬಹುದು, ಯಾವ ತರ ಚೇಂಜಸ್ ಅನ್ನ ಮಾಡಬಹುದು ಟೇಬಲ್ಗೆ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಲರ್ನ್. ಸೊ ಹಿಯರ್ it's easy to modify the look and feel of any table after adding it to a document. ಸೊ ನೀವು ಡಾಕ್ಯುಮೆಂಟ್ ಅಲ್ಲಿ ನೀವು ಏನೋ ಒಂದು ಫೈಲ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಟೆಕ್ಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಇಫ್ ಯು ವಾಂಟ್ ಟು ಪುಟ್ ಅ ಟೇಬಲ್ ಆರ್ ಇಫ್ ಯು ವಾಂಟ್ ಟು ಮೇಕ್ ಅ changes to your document, it's very easy to modify the look and the feel of the table. ಸೊ ನೀವು ಪ್ಲೈನ್ ನಾರ್ಮಲ್ ಟೇಬಲ್ಸ್ ಅನ್ನ ಯೂಸ್ ಮಾಡೋ ಬದಲಾಗಿ instead of normal table you can make a changes, you can add different styles, you can add colors, you can make a changes in like by using table styles. So you can add rows, you can add columns, you can make various changes to your table. ಸೊ ಅದನ್ನ ಯಾವ ತರ ಮಾಡಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ತೀವಿ. ಸೊ ವರ್ಡ್ includes different options for customizing a table, including adding rows or columns and changing the table style. So word ಅಲ್ಲಿ ನಿಮ್ಗೆ ಏನ್ ಆಪ್ಷನ್ಸ್ ಅಥವಾ different options and customizing a table, that features it is given, including adding rows and columns. ಸೊ ನಿಮ್ಗೆ ಎಷ್ಟು ರೋಸ್ ಬೇಕೋ ಅಷ್ಟು ರೋಸ್ ಅನ್ನ ಆಡ್ ಮಾಡ್ಕೊಳ್ಬಹುದು, ಎಷ್ಟು ಕಾಲಮ್ಸ್ ಅನ್ನ ಬೇಕಾದ್ರೂ ನೀವು ಆಡ್ ಮಾಡ್ಕೊಳ್ಬಹುದು ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ನೀವು ನಿಮ್ಗೆ ಎಷ್ಟು ಡೇಟಾನ ಎಷ್ಟು ಕಾಲಮ್ಸ್ ಅಲ್ಲಿ ಅಥವಾ ರೋಸ್ ಅಲ್ಲಿ ನೀವು ಅದನ್ನ ಮೆನ್ಷನ್ ಮಾಡ್ಬೇಕಿರುತ್ತೆ. ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್ ಯು ಕ್ಯಾನ್ put rows and you can put columns, and also you can change the table style. So there are various styles are available in MS Word. You can use those styles and you can make a modifications. So first we'll learn how to add row or column to your table. So if you want extra table, extra rows or extra columns to your table, how you are going to add adana ನಾವು ಇಲ್ಲಿ ಕಲ್ತ್ಕೊಳ್ತೀವಿ. The first thing is hover the mouse near the location where you want to add a row or column. ಸೊ ನಿಮ್ಗೆ ಯಾವ ರೋ ಲೊಕೇಶನ್ ಅಲ್ಲಿ ನಿಮ್ಗೆ ರೋ ಬರ್ಬೇಕು ಅಥವಾ ಎಕ್ಸ್ಟ್ರಾ ಕಾಲಮ್ ಬರ್ಬೇಕಂತ ಅಂದ್ರೆ ಯು ಜಸ್ಟ್ ಕ್ಲಿಕ್ ದೇರ್, ಅಲ್ಲಿ ಕ್ಲಿಕ್ ಮಾಡಿ ದೆನ್ ಕ್ಲಿಕ್ ದಿ ಪ್ಲಸ್ ಸೈನ್ ದಟ್ ಅಪಿಯರ್ಸ್. ಸೊ ನೀವು ನಿಮ್ ಮೌಸ್ ಕರ್ಸರ್ ಅನ್ನ ನೀವು ಒಂದ್ ಕಡೆ ಪ್ಲೇಸ್ ಮಾಡಿದಾಗ ನಿಮ್ಗೆ ಯಾವ ಲೈನ್ ಆದ್ಮೇಲೆ ನೆಕ್ಸ್ಟ್ ಯಾವ ರೋಸ್ ಆದ್ಮೇಲೆ ರೋಸ್ ಬರ್ಬೇಕು ಅಥವಾ ಯಾವ ಕಾಲಮ್ ಆದ್ಮೇಲೆ ಯಾವ ಕಾಲಮ್ ಬರ್ಬೇಕು, ನೀವು ಯಾವ ಕಡೆ ಆಡ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಾ ಅಲ್ಲಿ ಜಸ್ಟ್ ನಿಮ್ ಕರ್ಸರ್ ಅನ್ನ ಕ್ಲಿಕ್ ಮಾಡಿ ಮೌಸ್ ಅನ್ನ ಕ್ಲಿಕ್ ಮಾಡಿದ್ರೆ ಸೊ ಇಟ್ ವಿಲ್ ಕಮ್ ಲೈಕ್ ದಿಸ್, ನಿಮ್ ಪ್ಲಸ್ ಸೈನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ದೆನ್ ನೀವು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಯು ವಿಲ್ ಗೆಟ್ ಲೈಕ್ ಇಯರ್. ನೀವೊಂದು ರೋ ಬೇಕಾದ್ರೆ ರೋ ಆಡ್ ಆಗುತ್ತೆ, ಕಾಲಮ್ಸ್ ಬೇಕಾದ್ರೆ ಕಾಲಮ್ಸ್ ಆಡ್ ಆಗುತ್ತೆ. a new row or column will appear in the table like this. Alternatively you can also do this option. ನೀವು ಇದನ್ನಾದ್ರೂ ಯೂಸ್ ಮಾಡಬಹುದು ಅಥವಾ one more. So you can right click the table, then hover the mouse over insert to see various row and column options. ಸೊ ನೀವು ಎಲ್ಲಿ ಟೇಬಲ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಜಸ್ಟ್ ಅದ್ರ ಮೇಲೆ ರೈಟ್ ಕ್ಲಿಕ್, ಆ ಟೇಬಲ್ ಹತ್ರ ಯಾವ್ದಾದ್ರು ಒಂದು ಲೈನ್ ಅಲ್ಲಿ ಪ್ಲೇಸ್ ಮಾಡಿ ಕರ್ಸರ್ ಅನ್ನ ರೈಟ್ ಕ್ಲಿಕ್ ಮಾಡಿ. ಸೊ ರೈಟ್ ಕ್ಲಿಕ್ ಮಾಡಿದಾಗ ಯು ವಿಲ್ ಗೆಟ್ ದೀಸ್ ಆಪ್ಷನ್ಸ್. ಇಷ್ಟು ಆಪ್ಷನ್ಸ್ ಬರುತ್ತೆ ಮೌಸ್ ಅನ್ನ ರೈಟ್ ಕ್ಲಿಕ್ ಮಾಡಿದ್ಮೇಲೆ.
So there is a insert option. So just click on the insert option, then you will get these many options like insert columns to the left, insert columns to the right, insert rows above, insert rows below, insert cells. So ಇವಾಗ ನಮಗೆ ಇವಾಗ ಇನ್ ಕೇಸ್ ಕಾಲಮ್ಸ್ ಬೇಕಾದ್ರೆ, ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಹಾರಿಜಾಂಟಲ್ ಆಗಿರೋದು ಕಾಲಮ್ಸ್, ವರ್ಟಿಕಲ್ ಆಗಿರೋದು ರೋಸ್. ಸೊ ಇಫ್ ಯು ವಾಂಟ್ ಟು ಪುಟ್ ಕಾಲಮ್ಸ್, ಲೆಫ್ಟ್ ಬೇಕಾದ್ರೆ ಲೆಫ್ಟ್, ರೈಟ್ ಬೇಕಾದ್ರೆ ರೈಟ್ ಅನ್ನ ಯೂಸ್ ಮಾಡ್ಬೋದು. ಇಫ್ ಯು ವಾಂಟ್ ಟು ಹ್ಯಾಡ್ ರೋಸ್, ಸೊ ಇವಾಗ ಆಲ್ರೆಡಿ ಇರೋದಕ್ಕಿಂತ ಮೇಲೆ ಬೇಕಾದ್ರೆ ಅಬೋವ್ ಕ್ಲಿಕ್ ಮಾಡಿ, ಇವಾಗ ಇರ್ತಕ್ಕಂಥದ್ರ ಕೆಳಗಡೆ ಬೇಕಾದ್ರೆ ಬಿಲೋ ಕ್ಲಿಕ್ ಮಾಡಿದ್ರೆ, ಸೊ ದ ರೋಸ್ ಆರ್ ಕಾಲಮ್ಸ್ ವಿಲ್ ಅಪಿಯರ್ ಇನ್ ಯುವರ್ ಪೇಜ್. ಸೊ ಆ ಟೇಬಲ್ ಅದು ಎಕ್ಸ್ಟ್ರಾ ಆಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದು ಆಡ್ ಮಾಡೋದಕ್ಕೆ, ಟು ಆಡ್ ರೋಸ್ ಅಂಡ್ ಕಾಲಮ್ಸ್. ನೆಕ್ಸ್ಟ್ ಇವಾಗ ಇಫ್ ಯು ವಾಂಟ್ ಟು ಡಿಲೀಟ್ ಅ ರೋ ಆರ್ ಕಾಲಮ್, ಸೊ ನಿಮ್ಗೆ ರಿಕ್ವೈರ್ಮೆಂಟ್ ಗಿಂತ ಜಾಸ್ತಿ ರೋಸ್ ಅನ್ನ ಕಾಲಮ್ಸ್ ಅನ್ನ ಬಿಗಿನಿಂಗ್ ಅಲ್ಲೇ ಆಡ್ ಮಾಡ್ಕೊಂಡಿದ್ರೆ, ನಾವು ಯು ವಾಂಟ್ ಟು ರಿಮೂವ್ ದೋಸ್ ಕಾಲಮ್ಸ್ ಅಂಡ್ rows. If you want to delete that portion of the rows or columns, so first thing you need to do is place the insertion point in the row or column you want to delete. ಯಾವ ರೋ ನ ಅಥವಾ ಯಾವ ಕಾಲಮ್ಸ್ ಅನ್ನ ನೀವು ಡಿಲೀಟ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಾ, ಅಲ್ಲಿ ನಿಮ್ ಕರ್ಸರ್ ಅನ್ನ ಪ್ಲೇಸ್ ಮಾಡಿ, ಇನ್ಸರ್ಷನ್ ಪಾಯಿಂಟ್ ಅನ್ನ ಪ್ಲೇಸ್ ಮಾಡಿ, ದೆನ್ ರೈಟ್ ಕ್ಲಿಕ್ ದಿ ಮೌಸ್. ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ, ಸೊ ದೀಸ್ ಥಿಂಗ್ಸ್ ವಿಲ್ ಅಪಿಯರ್, ಈ ಆಪ್ಷನ್ಸ್ ಬರುತ್ತೆ. ಸೊ ನಿಮಗೆ ಇವಾಗ ಬೇಕಾಗಿ ನವ್ ಯು ಪ್ಲಾನಿಂಗ್ ಟು ಡಿಲೀಟ್, ನಿಮಗೆ ಇವಾಗ ಡಿಲೀಟ್ ಮಾಡ್ಬೇಕಿರೋದು, just click on the delete cells. So delete cells ಮೇಲೆ click ಮಾಡಿ, and then this dialog box will appear. ನೀವು delete cells ಮೇಲೆ click ಮಾಡಿದ ತಕ್ಷಣ ಈ dialog box appear ಆಗುತ್ತೆ. So dialog box will appear. Select delete the entire row or delete entire column, then click OK. ನಿಮಗೆ in case if you want to delete entire row or if you want to delete entire column, ನಿಮ್ ಅಥವಾ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಲ್ ಅನ್ನ ಡಿಲೀಟ್ ಮಾಡ್ಬೇಕಂತ ಅಥವಾ ಅಲ್ಲ ಮೇಲ್ಗಡೆ ಅಥವಾ ಕೆಳಗಡೆ ಶಿಫ್ಟ್ ಮಾಡ್ಬೇಕಂತ ಅನ್ಕೊಂಡ್ರೆ, ಸೊ ನಿಮ್ಗೆ ಏನ್ ಮಾಡ್ಬೇಕು ಆಪ್ಷನ್ ಅನ್ನ ಯೂಸ್ ಮಾಡಿ. ಇವಾಗ ನನಗೆ ಎಂಟೈರ್ ಕಾಲಮ್ ಅನ್ನ ಡಿಲೀಟ್ ಮಾಡ್ಬೇಕು. ಸೊ ಐ ವಿಲ್ ಕ್ಲಿಕ್ ಆನ್ ಡಿಲೀಟ್ ಎಂಟೈರ್ ಕಾಲಮ್ ಅಂಡ್ ಐ ವಿಲ್ ಪ್ರೆಸ್ ಇಟ್ ಓಕೆ. ಆರ್ ಇಫ್ ಐ ವಾಂಟ್ ಟು ಡಿಲೀಟ್ ಎಂಟೈರ್ ರೋ, ದೆನ್ ಐ ವಿಲ್ ಕ್ಲಿಕ್ ಆನ್ ಡಿಲೀಟ್ ಎಂಟೈರ್ ರೋ ಅಂಡ್ ದೆನ್ ಐ ವಿಲ್ ಕ್ಲಿಕ್ ಆನ್ ಓಕೆ. ಸೊ ದೆನ್ ದ ಕಾಲಮ್ ಆರ್ ರೋ ವಿಲ್ ಬಿ ಡಿಲೀಟೆಡ್. ನೀವು ಇದು ಮಾಡಿದ ತಕ್ಷಣ ನೀವು ಯಾವ ಕಾಲಮ್ ಅನ್ನ ಅಥವಾ ರೋ ಅನ್ನ ಸೆಲೆಕ್ಟ್ ಮಾಡಿರ್ತೀರಾ, ದಟ್ ವಿಲ್ ಬಿ deleted. So next, so to apply a table style, so first to modification alli to add or row to add row or columns in a table kaltkondvi, then deleting the row or column. The next step is to apply a table style. So normal plain table designs and I use ಮಾಡೋಕ್ಕಿಂತ you can also use different styles to your table. So first thing is click anywhere on the table, then click the design tab on the right side of the ribbon. So nimge this is called menu bar. So il menu different menus are available like file, home, insert, design, page layout, reference, mailings, review, view, design, layout and so on. So ನೀವು just ನಿಮ್ದು ಟೇಬಲ್ ಮೇಲೆ ಟೇಬಲ್ ಅಥವಾ ಕಂಪ್ಲೀಟ್ ಸೆಲೆಕ್ಟ್ ಮಾಡಿ, ಅದೆಲ್ಲಾದ್ರೂ ಜಸ್ಟ್ ಕ್ಲಿಕ್ ಮಾಡಿದ್ರೆ, ಕ್ಲಿಕ್ ಮಾಡಿ ಇಫ್ ಯು ಕ್ಲಿಕ್ ಆನ್ ಡಿಸೈನ್, ನಿಮ್ಗೆ ಇವಾಗ ಡಿಸೈನ್ ಚೇಂಜ್ ಮಾಡ್ಬೇಕಿರೋದ್ರಿಂದ, ಸ್ಟೈಲ್ ಚೇಂಜ್ ಮಾಡ್ಬೇಕಿರೋದ್ರಿಂದ ಕ್ಲಿಕ್ ಆನ್ ಡಿಸೈನ್. ಸೊ ಡಿಸೈನ್ ಕ್ಲಿಕ್ ಮಾಡಿದ ತಕ್ಷಣ, ಸೊ ನಿಮ್ ಡಿಸೈನ್ ಕ್ಲಿಕ್ ಮಾಡಿದ್ಮೇಲೆ, ಸೊ ವೇರಿಯಸ್ ಆಪ್ಷನ್ಸ್ ಆರ್ ಅವೈಲೇಬಲ್. ಇಲ್ಲಿದೆ ನೋಡಿ, ಡಿಫ್ರೆಂಟ್ ಸ್ಟೈಲ್ಸ್ ಆರ್ ಅವೈಲೇಬಲ್. ಸೊ ಇಲ್ಲಿ ಫಸ್ಟ್ ಲೈನು, ಇಲ್ಲಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ರಿಮೈನಿಂಗ್ ವಿಲ್ ಕಮ್. ಸೊ ಇನ್ನ ತುಂಬಾ ಡಿಸೈನ್ಸ್ ಅವೈಲೇಬಲ್ ಇದೆ, ತುಂಬಾ ಸ್ಟೈಲ್ಸ್ ಅವೈಲೇಬಲ್ ಇದೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಷ್ಟು ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಯಾವ್ದು ಬೇಕಾಗಿದೆ, ಯಾವ್ದು ಇಷ್ಟ ಆಗುತ್ತೆ ನಿಮ್ ರಿಕ್ವೈರ್ಮೆಂಟ್ ತಕ್ಕನಾಗಿ ಆ ಸ್ಟೈಲ್ ನೀವು ಚೂಸ್ ಮಾಡ್ಕೊಳ್ಬಹುದು. ಸೊ ಅದನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಅಫೆಕ್ಟ್ ಟು ಯುವರ್ ಟೇಬಲ್. ಸೊ ನಿಮ್ ಟೇಬಲ್ಗೆ ಆ ಸ್ಟೈಲ್ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್, ಲೊಕೇಟ್ ದಿ ಟೇಬಲ್ ಸ್ಟೈಲ್ಸ್ ಗ್ರೂಪ್, ದೆನ್ ಕ್ಲಿಕ್ ದಿ ಮೋರ್ ಡ್ರಾಪ್ ಡೌನ್ ಆರೋ ಟು ಸಿ ಆಲ್ ಅವೈಲೇಬಲ್ ಟೇಬಲ್ ಸ್ಟೈಲ್ಸ್. ನಾನು ಆಲ್ರೆಡಿ ಹೇಳಿದ್ನಲ್ಲ, ಈ ಜಸ್ಟ್ ಈ ಕೀಯನ್ನ ಕ್ಲಿಕ್ ಮಾಡಿದ್ರೆ ಇನ್ನ ಯಾವ್ದು ಅವೈಲೇಬಲ್ ಇದೆ ಸ್ಟೈಲ್ಸ್ ನಿಮ್ಗೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಆ ಡಿಸ್ಪ್ಲೇ ಆದಾಗ ನಿಮ್ಗೆ ಯಾವ್ದನ್ನ ಬೇಕಾದ್ರೂ ನೀವು ಚೂಸ್ ಮಾಡ್ಕೊಳ್ಬಹುದು. ಸೊ ಲೈಕ್ ದಿಸ್ ನೋಡಿ, ಇಷ್ಟು ವೆರೈಟೀಸ್ ಆಫ್ ಸ್ಟೈಲ್ಸ್ ಆರ್ ಅವೈಲೇಬಲ್. ಮುಂಚೆ ಎಲ್ಲ ನಾವ್ ಏನ್ ಮಾಡ್ತಿದ್ವಿ, ಜಸ್ಟ್ ಬ್ಲಾಕ್ ಕಲರ್ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಜನರಲ್ ಟೇಬಲ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಬಟ್ ನಿಮ್ಗೆ ವರ್ಡ್ ಅಲ್ಲಿ ವಿಲ್ ಗೆಟ್ ಡಿಫರೆಂಟ್ ಕಲರ್ಸ್, ಡಿಫರೆಂಟ್ ಸ್ಟೈಲ್ಸ್ ಆರ್ ಅವೈಲೇಬಲ್. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೊಂಡು ಎಫೆಕ್ಟಿವ್ ಆಗಿ ಅಂಡ್ ಅಟ್ರಾಕ್ಟಿವ್ ಆಗಿ ಟೇಬಲ್ ಅನ್ನ ಪ್ರಿಪೇರ್ ಮಾಡಬಹುದು. ಸೊ ಇಷ್ಟು ಅವೈಲೇಬಲ್ ಇದೆ, ಇನ್ನ ಅವೈಲೇಬಲ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ದೆನ್
the selected table style will appear. So ಈಗ ನಾನು ಜಸ್ಟ್ ಯಾವುದೋ ಒಂದು ಸೆಲೆಕ್ಟ್ ಮಾಡಿದೀನಿ ಅಂತಂದ್ರೆ ನಿಮ್ಗದು ಜಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಇಟ್ ವಿಲ್ ಅಫೆಕ್ಟ್ ಯುವರ್ ಟೇಬಲ್. ಸೊ ನೀವು ಅದನ್ನ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ ಟೇಬಲ್ಗೆ ಆ ಸ್ಟೈಲ್ ಅಫೆಕ್ಟ್ ಆಗುತ್ತೆ. The next thing is modifying a table using the layout tab. Layout tab ಅನ್ನ ಯೂಸ್ ಮಾಡ್ಕೊಂಡು how we can modify the table. So ಅಂದ್ರೆ changes ಅನ್ನ ಯಾವ ತರ ಮಾಡಬಹುದು ಅನ್ನೋದನ್ನ. So when you select a table in MS Word 2013, so now ಇವಾಗ new version of the Word or new version of the Windows MS Microsoft Windows is 2013. ಇನ್ನ ಬೇರೆ ಹೊಸ ವರ್ಷನ್ಸ್ ಗಳು ಬರ್ತಾ ಇದೆ. So in case 2013 ಅಲ್ಲಿ if you ನಿಮ್ದು ವಿಂಡೋಸ್ ಇದ್ರೆ, so if you are creating a table in the MS Word 2013, the layout tab appears under table tools. So ನಿಮ್ಗೆ table tools ಅಲ್ಲಿ layout ಅನ್ನೋ ಒಂದು ಆಪ್ಷನ್ ಇರುತ್ತೆ. So table tools on the ribbon, from the layout tab you can make a variety of modifications to the table. So ನೀವು layout ಮೇಲೆ just click ಮಾಡಿದ್ರೆ ನಿಮ್ಗೆ ಇಷ್ಟು modifications options are available irutte. Then click the buttons in the interactive below to learn about the different ways you can modify a table with the layout tab. So by using layout tab you can make a various changes to your table. So this is layout tab ಅನ್ನ ಯೂಸ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಚೇಂಜಸ್ ಅನ್ನ ಮಾಡ್ಕೊಳ್ಳೋದು. In general ಆಗಿ we will use all these these are the basic things to make a changes to table. Just basic ಅಷ್ಟೇ, ನಮ್ಗೆ ಇನ್ ಡೀಟೇಲ್ ಆಗಿ ಹೋಗಿ ಕಲ್ತ್ಕೊಳ್ಳೋ ಅಂತ ರಿಕ್ವೈರ್ಮೆಂಟ್ ಇಲ್ಲ. ಆಸ್ ಅ ಕಾಮರ್ಸ್ ಸ್ಟೂಡೆಂಟ್, ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಇನ್ ಕೇಸ್ ಇಫ್ ಯು ಆರ್ ಗೋಯಿಂಗ್ ಟು ವರ್ಕ್ ಇನ್ ಕಂಪನೀಸ್ ಆಸ್ ಅ ಅಕೌಂಟೆಂಟ್, ಸೊ ನಿಮ್ಗೆ ಅವಾಗ ಕೆಲವೊಂದು ರಿಪೋರ್ಟ್ಸ್ ಗಳನ್ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ, ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿದ್ರೆ ಇಟ್ಸ್ ಮೋರ್ ಎನಫ್. ಲೈಕ್ ಟೇಬಲ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು, ರೋಸ್ ನ ಆಡ್ ಮಾಡೋದಾಗಿರ್ಲಿ ಅಥವಾ ಕಾಲಮ್ಸ್ ಅನ್ನ ಆಡ್ ಮಾಡೋದಾಗಿರ್ಲಿ, ಅಥವಾ ಇಫ್ ಯು ವಾಂಟ್ ಟು ಡಿಲೀಟ್ ಇಟ್ ಆರ್ if you are going to make a changes to a table style. So this information ಗೊತ್ತಿದ್ರೆ this is more enough. And the last session will just glance what we have discussed in this video. So the topic is already set, using tabs, table and other features. This is the part 1. Last video dalli part 1 anna kaltkondvi, and this is part 2. In the different features ಏನೇನ್ ಇದೆ ಅನ್ನೋದನ್ನ. So steps of editing MS Word table: to enter text into MS Word table, to resize column widths and rows heights, aligning data text into a cell. You can also do alignment to your text, and you can also increase widths and heights, or you can also decrease widths and heights. Then to select a column or multiple columns, move the mouse pointer to the top of the column and the cursor will change from an I-beam to a small thick downward pointing arrow. Click to select the column. To select a row or multiple rows, ನಾನು ಆಲ್ರೆಡಿ ಹೇಳಿದೀನಿ ಯಾವ ತರ ಮಾಡ್ಬೇಕು ಅನ್ನೋದನ್ನ. Then old table ಅನ್ನ select ಮಾಡಿ, click anywhere inside the table. From the table menu, point to select and click on the table. So these are the references. If you want more information, you can go through all these references. Thank you.